ನಮಸ್ಕಾರ ವೀಕ್ಷಕರೇ, ಐಕೆ ನ್ಯೂಸ್ಗೆ ಸ್ವಾಗತ. ಭಾಲ್ಕಿ ತಾಲೂಕಿನ ಡೊಣಗಾಪುರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನು ಸೇವೆಯಿಂದ ವಜಾಗೊಳಿಸುವ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮನವಿ ಮಾಡಲಾಯಿತು. ಈ ಸಭೆಯಲ್ಲಿ ಸುನೀಲ್ ಕುಮಾರ್ ಬಳತೆ, ನಂದಕುಮಾರ್ ವಿಡ್ಚಟ್ಟೆ, ರೇವಣಸಿದ್ದ ಬಂಬುಳ್ಗೆ, ನಾಗೇಶ್ ನೇಳ್ಗೆ, ಸುಮಿತ್ ವಿಡ್ಚಟ್ಟೆ, ಅಜಯ್ ಕರ್ಸಣ್ಣ, ಕೇದಾರ್ನಾಥ್ ಬಂಬುಳ್ಗೆ, ಶಿವಕುಮಾರ್ ಸ್ವಾಮಿ, ಅಮರ್ ಕಾಮಚಟ್ಟೆ, ನೀಲಕಂಠ ಕನ್ನಾಳೆ, ಶಿವಕುಮಾರ್ ಕೊಲ್ಲಾಟೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಹಲವಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ಭ್ರಷ್ಟ ಅಧಿಕಾರಿ ಡೊಣಗಾಪುರ ಗ್ರಾಮ ಪಂಚಾಯತ್ ಪಿಡಿ ನರೇಂದ್ರ ಬಿರಾದಾರ್ ಅವರಿಗೆ ಕೋಟಿ ರೂಪಾಯಿ ಲೂಟಿ ಹೊಡೆದ ನರೇಂದ್ರ ಬಿರಾದಾರ್ ಅವರಿಗೆ, ನಕಲಿ ಫಲಾನುಭವಿಗಳಿಗೆ ರೈತರಿಗೆ ಧೋಖಾ ಮಾಡಿದ ಪಿಡಿಒ ನರೇಂದ್ರ ಬಿರಾದಾರ್ ಅವರಿಗೆ, ರೈತರ ಕಣ್ಣಿಗೆ ಮೋಸ ಮಾಡಿದಂತ ನರೇಂದ್ರ ಬಿರಾದಾರ್ ಅವರಿಗೆ, ನಕಲಿ ಶೆಡ್ ನಿರ್ಮಿಸಿ ಲಕ್ಷಾಂತರ ರೂಪಾಯಿ ಧೋಖಾ ಮಾಡಿದಂತ ನರೇಂದ್ರ ಬಿರಾದಾರ್ ಅವರಿಗೆ, ಡೊಣಗಾಪುರ ಗ್ರಾಮ ಪಂಚಾಯತ್ ನ ನರೇಂದ್ರ ಬಿರಾದಾರ್ ಅವರಿಗೆ, ಲಕ್ಷಾಂತರ ರೂಪಾಯಿ ಕರ ತೆರಿಗೆ ಖರ್ಚು ಮಾಡಿ ಡೊಣಗಾಪುರ ಗ್ರಾಮ ಪಂಚಾಯತ್ಗೆ ಒಕ್ಕಸಕ್ಕೆ ನಷ್ಟ ಉಂಟು ಮಾಡಿದಂತ ನರೇಂದ್ರ ಬಿರಾದಾರ್ ಅವರಿಗೆ, ಬರ್ರಿ ಸರ್ ಕೊಡೋದು ಸಾಕು ಕೊಡ್ತಾರೆ ಸರ್ ಊರಾಗ ಅರಿಸಿ ಒಳಗೆ ಹೋಗೋದು ಗೋಷ್ಠಿಯನ್ನ ಕರೆಯುವಂತ ಉದ್ದೇಶ ಏನಪ್ಪಾ ಅಂದ್ರೆ, ಭಾಲ್ಕಿ ತಾಲೂಕಿನ ಡೊಣಗಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿರುವಂತಹ ನರೇಂದ್ರ ಬಿರಾದಾರ್ ಎನ್ನುವಂತಹ ಅಧಿಕಾರಿ ಲಕ್ಷಾಂತರ ರೂಪಾಯಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಣವನ್ನ ಕೊಳ್ಳೆ ಹೊಡೆದಿರುತ್ತಾರೆ. ಅವರು ಸಾಕ್ಷಿ ಸಮೇತ ಸಿಕ್ಕಿ ಹಾಕಿಕೊಂಡಿದ್ದು ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಅವರ ಸೇವೆಯಿಂದ ವಜಾ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಹೋರಾಟವನ್ನ ಮಾಡಲಾಗಿದೆ. ಈಗಾಗಲೇ ತಾಲೂಕಾ ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂತಹ ಸೂರ್ಯಕಾಂತ್ ಬಿರಾದಾರ್ ಅವರನ್ನ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ದೇವೆ ಹಾಗೂ ಅವರ ಓಸಿ ಕೂಡ ಇಲ್ಲಿದೆ. ಏನೇನು ಮಾಡಿದ್ದಾರೆ ಇವರು ಅಂತಂದ್ರೆ, ಸುಮಾರು 1.5 ವರ್ಷಕ್ಕಿಂತ ಮೊದಲು ಗ್ರಾಮ ಪಂಚಾಯತಿಗೆ ಅಧಿಕಾರಿಯಾಗಿ ಬಂದಿರುವಂತ ಇವರು ಹಣವನ್ನ ಅಪಾರ ಪ್ರಮಾಣದೊಳಗೆ ಲೂಟಿಯನ್ನ ಮಾಡಿರುವಂತದ್ದು. ಹೀಗಾಗಿ ಇವರ ಮೇಲೆ 15 ಹಣಕಾಸು ಯೋಜನೆ ಅಡಿಯಲ್ಲಿ ಏನೇನು ಬಂದಿದೆ ಗ್ರಾಮಕ್ಕೆ ಅಂತ ತಿಳ್ಕೊಂಡು ಇವರ ಮೇಲೆ RTI ಕೂಡ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ನಾವು ಮಾಹಿತಿಯನ್ನು ಕೂಡ ಕೇಳಿದ್ದೇವೆ. ಇದು ಡೊಣಗಾಪುರ ಗ್ರಾಮ ಪಂಚಾಯತಿಗೆ ಎಷ್ಟು ಗ್ರಾಮಗಳು ಒಳಪಡುತ್ತವೆ, ಮನೆಗಳ ಮತ್ತು ನೀರಿನ ಕರ ಎಷ್ಟು ವಸೂಲಿ ಮಾಡಲಾಗಿದೆ, ಇದರ ಖರ್ಚು ವೆಚ್ಚದ ಮಾಹಿತಿಯನ್ನು ಕೊಡಬೇಕಂತಂದು ನಾವು RTIಯನ್ನು ಹಾಕಿದ್ದೇವೆ. ಇದರ ಜೊತೆಗೆ ಯಾವುದೇ ಸದಸ್ಯರಿಗೆ ಹೇಳದೆ ಕೇಳದೆ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಅನುದಾನವನ್ನ ದುರುಪಯೋಗ ಮಾಡಿಕೊಂಡುವುದು ಕೂಡ ಇಲ್ಲಿ ನಮಗೆ ಎದ್ದು ಕಾಣ್ತಾ ಇದೆ. ಹೀಗಾಗಿ ಇದರ ಬಗ್ಗೆ ಕೂಡ ತನಿಖೆ ಆಗಬೇಕೆಂದು ಮಾಹಿತಿಯನ್ನು ಕೂಡ ಹಾಕಲಾಗಿದೆ. ಇದರ ಜೊತೆಗೆ ಏನ್ ಮಾಡಿದ್ದಾರೆ ಅಂತಂದ್ರೆ, ಅನೇಕ ಹಗರಣಗಳನ್ನ ಇವ್ರು ಮಾಡ್ಕೊಂಡು ಬಂದಿದ್ದಾರೆ. ನಾವು ಪಟ್ಟಿ ಮಾಡಿದ್ದೇವೆ. ಇವಾಗಲೇ ಇವರಿಗೆ ಮನವಿಯನ್ನು ಕೊಟ್ಟಿರುವಂತಹ ಈ ಸಂದರ್ಭದೊಳಗೆ ದನದ ಪಟ್ಟಿಗೆ ನಿರ್ಮಾಣದೊಳಗೆ ಯಾರು ದನ ಶೆಡ್ ನಿರ್ಮಾಣ ಮಾಡಿಕೊಡ್ತಾರೋ ಅವರಿಗೆ ಯಾವುದೇ 1 ರೂಪಾಯಿ ಕೂಡ ಮಟೀರಿಯಲ್ ಪೇಮೆಂಟ್ ಅನ್ನ, ಸಾಮಗ್ರಿ ವೆಚ್ಚದ ಪೇಮೆಂಟ್ ಅನ್ನು ಅವ್ರು ಮಾಡಬಹುದು. ಬದಲಿಗೆ ಯಾರು ಹಣ ಜಾಸ್ತಿ ನೀಡಿರುತ್ತಾರೋ ಅವರ ನಕಲಿ ಶೆಡ್ಗಳಿಗೆ ಹಣವನ್ನು ನೀಡಿರುತ್ತಾರೆ. ಅವರಿಗೆ ಬಿಲ್ ಅನ್ನ ಮಾಡಿಕೊಟ್ಟಿರೋದು ಇದು ಎದ್ದು ಕಾಣ್ತಾ ಇದೆ. ಮತ್ತೆ ಏನ್ ಮಾಡಿದ್ದಾರೆ ಅಂತಂದ್ರೆ, ಡೊಣಗಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟಿರುವಂತಹ ನಮ್ಮ ಇನ್ನೊಂದು ಗ್ರಾಮ ಇದೆ 4 ಕಿಲೋಮೀಟರ್ ಒಳಗೆ, ಅಳಂದಿ ಅನ್ನುವಂಥ ಗ್ರಾಮ. 2 ಗ್ರಾಮ ಪಂಚಾಯತ್ ಒಳಗೆ ಕರ ತೆರಿಗೆ ಟ್ಯಾಕ್ಸ್ ಅನ್ನು ವಸೂಲಿ ಮಾಡಿಕೊಂಡು ಅದು ಗ್ರಾಮದ ಅಭಿವೃದ್ಧಿಗೆ ಅದನ್ನ ಬಳಸಬೇಕೇ ವಿನಃ ಅದನ್ನು ಯಾವುದೇ ಗ್ರಾಮದ ಅಭಿವೃದ್ಧಿಗೆ ಬಳಸದೆ ಅದನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಉದಾಹರಣೆಗೆ ನೋಡ್ರಿ, 24,000 ರೂಪಾಯಿ ಕೊಡಬೇಕಾಗಿದೆ. ಇವತ್ತು ಕಾಶಣ್ಣ ವಡ್ಡರ್ ಅನ್ನುವಂಥವ್ರು ಇದ್ದಾರೆ ನಮ್ಮೂರಾಗ. ನಾಲೆಯನ್ನ ಚರಂಡಿ ಸಾಫ್ ಮಾಡ್ತಾರೆ, ಲೇಬರ್ ಕೆಲಸ ಮಾಡ್ತಾರೆ. ಅವರಿಗೆ ಇನ್ನು 24,000 ರೂಪಾಯಿ ಅವ್ರಿಗೆ ಕೊಡಬೇಕು. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ತೆರಿಗೆಯನ್ನ ಖರ್ಚು ಮಾಡಿ ದುಂದು ವೆಚ್ಚಕ್ಕೆ ಅವ್ರು ಏನ್ ಮಾಡಿದ್ದಾರೆ, ಉಪಯೋಗಿಸಿಕೊಂಡಿದ್ದಾರೆ. ಅಲ್ಲದೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯೊಳಗೆ ಕಾಮಗಾರಿಯನ್ನು ಮಾಡ್ತಾರೆ, ಕೆಲಸವನ್ನ ಮಾಡ್ತಾರೋ MGNRG ಅಡಿಯಲ್ಲಿ ಕೆಲಸವನ್ನ ಮಾಡಿದ್ದಕ್ಕೆ ಅವರು ಪೂರ್ತಿ ಬಿಲ್ ಆಗದೆ ಆ ಸದರಿ ಕಾಮಗಾರಿಗಳಿಗೆ ವರ್ಕ್ ಕಾಂಪ್ರೆಷನ್ ಹಾಕಿರ್ತಾರೆ. ವರ್ಕ್ ಕಾಂಪ್ರೆಷನ್ ಅಂತಂದ್ರೆ
ಅವರು ಕೆಲಸಗಳು ಮುಗಿದಿವೆ, ಇವರಿಗೆ ಪೂರ್ಣ ಪ್ರಮಾಣದಲ್ಲಿ ಬಿಲ್ ಪಾವತಿ ಆಗಿದೆ ಅಂತ ತಿಳ್ಕೊಂಡು ಹಾಕಿದ್ರು. ಆದರೆ ಇನ್ನೂ ಅನೇಕ ಕಾಮಗಾರಿಗಳಿಗೆ ಡಿಲೇ ಆಗಿದೆ. ನೋಡ್ಬೋದು, ದಾಖಲೆ ಸಮೇತ ಇವರಿಗೆ ಅನೇಕ ಕಾಮಗಾರಿ ರಸ್ತೆಗಳಿವೆ. 50-60 ಸಾವಿರ ಒಂದೊಂದು ರಸ್ತೆ ಬಿಲ್ ಆಗಬೇಕಾಗಿದೆ. ಸಿಡಿ ಹಾಕಿದ್ದು 100 ಲಕ್ಷದ ಮೇಲೆ ಬಿಲ್ ಆಗಬೇಕಾಗಿದೆ. ಇಷ್ಟೆಲ್ಲ ಆಗಿದ್ರು ಕೂಡ ನಮಗೆ ಹೇಳ್ತಾರೆ, ನೀವು ಹೋಗಿ ಎಲ್ಲ ದೃಢೀಕರಣ ತೆಗೆದುಕೊಂಡು ಬಂದು ಹೋಗಿ ಅಂತ ತಿಳ್ಕೊಂಡು ನಮಗೆ ಫೈಲ್ ಕೊಟ್ಟು, ಫೈಲ್ ನಮ್ಮ ಹತ್ರ ಇವೆ, ಆದ್ರೆ ಅವ್ರೇನ್ ಮಾಡಿದ್ದಾರೆ, ವರ್ಕ್ ಕಾಂಪ್ರೆಸ್ ಕೆಲಸ ಮುಗಿದಿವೆ ಅಂತ ತಿಳ್ಕೊಂಡು ವರ್ಕ್ ಕಾಂಪ್ರೆಷನ್ ಹಾಕಿ ಬಡ ಗುತ್ತಿಗೆದಾರಿಗೆ ಕೆಲಸ ಮಾಡುವಂತ ವ್ಯಕ್ತಿಗಳಿಗೆ ಲಕ್ಷಾಂತರ ರೂಪಾಯಿ ರೋಗವನ್ನ ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ಹಾನಿಯನ್ನ ಮಾಡಿರುವಂತದ್ದು ದಾಖಲೆ ಮುಖಾಂತರವಾಗಿ ನಾವು ನೀಡಬೇಕು. ಅಲ್ಲದೆ ಮತ್ತೇನ್ ಮಾಡಿದ್ದಾರೆ, ಇವರು ವೈಯಕ್ತಿಕ ಕಾಮಗಾರಿಗಳ ಬಗ್ಗೆ ಕೇಳಲು ಹೋಗೋದು ರೈತರು ಹೋದಾಗ ಗುಣಗಾಪುರ ಗ್ರಾಮದ ಪ್ರತಿಯೊಬ್ಬರು ಯಾರಾದ್ರೂ ಕೇಳ್ರಿ, ರೈತರು ಹೋದ್ರು ನಮ್ಮ ಹೊಲದಲ್ಲಿ ಬದು ಕ್ಷೇತ್ರ ಮಾಡೋದಿದೆ ಅಥವಾ ನಮ್ಮ ಹೊಲದಲ್ಲಿ ಬಾವಿ ಹೊಡೆಯೋದಿದೆ ಸರ್, ಹೇಗೆ ಮಾಡಬೇಕು ಅದು ಇವತ್ತು ಬರಲ್ರಿ, ಬ್ಯಾಸ್ಗಿ ಮಾಡ್ಕೊರಿ. ಉದಾಹರಣೆ ಹೇಳಬೇಕಾದ್ರೆ 2 ವರ್ಷಗಳ ಹಿಂದೆ ಭವಾನಿ ಮಂದಿರದಲ್ಲಿ ರಸ್ತೆಯನ್ನು ಮಾಡಿದ್ದೇನೆ, ನಾನೇ ಸಿಸಿ ರಸ್ತೆ ನಿರ್ಮಾಣ ಮಾಡಿದ್ದೀನಿ. ಸಾಕ್ಷಿ ಇದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು. ಅದು ಭವಾನಿ ಜಾತ್ರೆ ಬರ್ತಾ ಇದೆ, ನೀವು ರಸ್ತೆ ಮಾಡ್ರಿ, ನಾವು ಬಿಲ್ ಮಾಡ್ತೀವಿ ಅಂತ ಹೇಳಿದಾಗ ಇವತ್ತಿಗೆ 1 ತಿಂಗಳು ಮಾಡ್ತೀವಿ. ಮಾತಾಡೋದು ಬಹಳ ಶಿಸ್ತಾಗ್ತಾರೆ. ಅಣ್ಣ ಅಣ್ಣ ಅಂತ ಮಾಡ್ತಾರೆ, ಅಣ್ಣಾಜಿ ಮಾಡ್ಕೊತೀನಿ ಬಂದು ಕೂಡ ಅವರು ಕೆಲಸವನ್ನ ಮಾಡಿರುತ್ತಿಲ್ಲ. ಇದ್ರ ಮುಖಾಂತರ ಇದು ಇದೆ. ಮತ್ತೆ ಏನಂತಂದ್ರೆ, ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಆದೇಶ ಪತ್ರ ವರ್ಕ್ ಆರ್ಡರ್ ಯಾರಿಗೆ ಕೊಡಬೇಕು ಅಂತಂದ್ರೆ, ಯಾರು ಹಣವನ್ನ ಜಾಸ್ತಿ ನೀಡ್ತಾರೋ ಅವರಿಗೆ ವರ್ಕ್ ಆರ್ಡರ್ ಅನ್ನ ಕೊಡುವಂತ ಕೆಲಸವನ್ನ ಇವರು ಮಾಡಿರ್ತಾರೆ. ಅಲ್ಲದೆ ಮನೆಗಳನ್ನ ಪಂಚಾಯತಿ ವ್ಯಾಪ್ತಿಗೆ ಸೇರಿಸಿರುತ್ತದೆ. ನಗರ ಠಾಣೆ ಯಾವುದು ಡಿಮಾಂಡ್ ನಲ್ಲಿ ಅಂದ್ರೆ ಪಂಚಾಯತ್ ಒಳಗೆ ನಂಬರ್ ಕೂಡಿಸೋದು, ಅದರೊಳಗೆ ಯಾರಾದ್ರೂ ಬಡವರು ಹೋದ್ರೆ ನಂಬರ್ ಕೂಡಿಸ್ಬಿಡಿ ಸರ್ ಅಂತಂದ್ರೆ ಅದು ಆಗೋದಿಲ್ಲ. ಸರ್ಕಾರಿ ಮ್ಯಾಲಿಂದ ಬರಲ್ಲದು, ಮಾಡೋದು ಬರಲ್ಲ ಅಂತ ಹೇಳ್ತಾರೆ. ಯಾರು ದುಡ್ಡು ಕದ್ದು ಹೋಗ್ಬಿಡ್ತಾರೋ ಅವರಿಗೆ ದುಡ್ಡನ್ನ ಜಾಸ್ತಿ ಕೊಡುವಂತ ಕೆಲಸ. ಈ ರೀತಿಯ ಹಲವು ಗಂಭೀರವಾದಂತಹ ಪ್ರಕರಣಗಳನ್ನ ಅವರ ಮೇಲಿದೆ. ಇಂತಹ ಸಂದರ್ಭದೊಳಗೆ ಅವರನ್ನ ನಾವು ಈಗಾಗಲೇ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿಗಳಿಗೆ 7 ದಿವಸ ಗಡುವನ್ನ ನೀಡಿದ್ದೇವೆ. ಆ 1 ವಾರದ ಒಳಗೆ ಗಣಗಾಪುರ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಯಾಗಿರುವ ನರೇಂದ್ರ ಬಿರಾದಾರನ್ನ ಕೂಡಲೇ ತಕ್ಷಣ ವಜಾ ಮಾಡದೆ ಹೋದಲ್ಲಿ ಬರುವಂತಹ ದಿನಗಳಲ್ಲಿ 1 ವಾರದ ನಂತರ ಯಾರು ವಂಚಿತರಾಗಿದ್ದರೋ ರೈತರು, ಆ ರೈತ ಸಂಘಟನೆಗಳು ರೈತರೊಂದಿಗೆ, ಕಾರ್ಮಿಕರೊಂದಿಗೆ ಮತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರ ಬಣದ ಜೊತೆಗೆ ಜಂಟಿಯಾಗಿ ನಮ್ಮ ದನ ಕರುಗಳನ್ನ ತಾಲೂಕಾ ಪಂಚಾಯತ್ನ ಕಚೇರಿ ಒಳಗೆ ತಂದು ಅದರ ಜೊತೆಗೆ ಧರಣಿಯನ್ನ ಮಾಡುವಂತದ್ದು ನಾವು ಹೇಳಿದ್ದೇವೆ. ಈಗ ಎಚ್ಚರಿಕೆ ಕೊಟ್ಟಿದ್ದೇವೆ. ತಾಲೂಕಾ ಪಂಚಾಯತ್ನ ಯೋಗಿ ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಅವ್ರು ಎಚ್ಚೆತ್ತುಕೊಡ್ಬೇಕು, ಕೂಡಲೇ ಎಚ್ಚೆತ್ತುಕೊಂಡು ತಕ್ಷಣ ಅವ್ರು ವಜಾ ಮಾಡಬೇಕು. ವಜಾ ಮಾಡಲಿಲ್ಲ ಅಂತಂದ್ರೆ 100ಕ್ಕೆ 100ರಷ್ಟು ನಾವು ದನ ಕರುಗಳನ್ನ ತಂದು ತಾಲೂಕಾ ಪಂಚಾಯತ್ ಒಳಗೆ ನಾವು ಧರಣಿಯನ್ನು ಆರಂಭಿಸ್ತೇವೆ. ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರು ಕೂಡ ಮನವಿ ಕೊಡಲಿದ್ದೇವೆ. ಬೀದರ್ ಸಂಸದರು ಸಾಗರ್ ಖಂಡ್ರೆ ಕೂಡ ಮನವಿ ನೀಡುತ್ತೇವೆ. ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಯಾದಂತಹ ಡಾಕ್ಟರ್ ಗಿರೀಶ್ ಬದಲಿಯವರು ಕೂಡ ನಾವು ಮನವಿಯನ್ನು ಕೊಡ್ತೇವೆ. ಅಲ್ಲದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ನ ಅಧಿಕಾರಿ ಮಂತ್ರಿ ಆಗಿರುವಂತಹ ಪ್ರಿಯಾಂಕಾ ಖರ್ಗೆ ಕೂಡ ಇದು ಮಾಹಿತಿಯನ್ನು ನಾವು ಸಲ್ಲಿಸುತ್ತೇವೆ. ನೋಡಿ ಎಷ್ಟು ಟ್ಯಾಕ್ಸ್ ಗಳನ್ನ ವಸೂಲಿ ಮಾಡಿದ್ದಾರೆ ಅಂತಂದ್ರೆ, ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ವಸೂಲಿ ಮಾಡಿ ನಾವು ಯಾರಾದ್ರೂ ಕೇಳಿದ್ರೆ ನಾವು ಏನ್ ಮಾಡ್ತೇವೆ ಅಂತಂದ್ರೆ, ನಾವು ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳ್ತಾರೆ. ಉದಾಹರಣೆ ಆಗಿ ಅವ್ರ ಅಭಿವೃದ್ಧಿಯನ್ನು ನೋಡುವಾಗ ನೋಡಿ, ಇದು ನಮ್ಮ ಮಹಾದೇವ್ ಟೆಂಪಲ್ ಇದೆ ಪಂಚಾಯತ್ ಬಲ್ಲಿ. ಕುಡಿಯುವ ನೀರು, ದನಗಳು ಕುಡಿಯುವ ನೀರು, ದನಗಳಿಗೆ ಮಾತಾಡೋಕೆ ಬರಲ್ರಿ, ಒಳ್ಳೆ ನೀರು ಕುಡಿಬೇಕಂತಂದು. ಇದು ಅವರ ಪರಿಸ್ಥಿತಿ ಹೇಗಿದ್ದಾರೆ ನೋಡಿ, ಇಲ್ಲಿ ನೋಡಿ ಹೇಗಿದೆ. ಇಂತಹ ನೀರನ್ನು ಕುಡಿಬೇಕು ದನಗಳು. ದಾಖಲೆ ಸಮೇತ ಹೇಳ್ತೇನೆ, 16 ಬಾರಿ ಮನವಿ ಕೊಟ್ಟಿದ್ರು ಸಹ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನಾವು ನೀಡುವುದಿಲ್ಲ. ಅಲ್ಲದೆ ಇದು ಒಂದು ಬಿಲ್ ಪಾವತಿ ಮಾಡದೆ ಸೇಡನ್ನ ಸಾಧಿಸಿ ಸದರಿ ಕಾರ್ಯಕ್ರಮಗಳಿಗೆ ವರ್ಕ್ ಕಾಂಪ್ರೆಷನ್ ಹಾಕಿರುತ್ತಾರೆ. 4, ರೈತರು ವೈಯಕ್ತಿಕ ಕಾಮಗಾರಿಗಳ ಬಗ್ಗೆ ಮಾಹಿತಿ ಕೇಳಲು ಬಂದಾಗ ಅವರ ಜೊತೆ ಅನುಚಿತವಾಗಿ ವರ್ತಿಸುತ್ತಾರೆ ಹಾಗೂ ರೈತರಿಗೆ ತಪ್ಪು ಮಾಹಿತಿ ನೀಡುತ್ತಿದ್ದು ಯಾವುದೇ ವೈಯಕ್ತಿಕ ಕಾಮಗಾರಿಗಳು ಮಾಡಿಕೊಳ್ಳದಂತೆ ನೋಡಿಕೊಂಡಿರುತ್ತಾರೆ. 5, ಉದ್ಯೋಗ ಖಾತ್ರಿ ಯೋಜನೆಯ ಹೊಸ ಕಾಮಗಾರಿಗಳಿಗೆ ಆದೇಶ ಪತ್ರ ನೀಡಲು ವರ್ಕ್ ಆರ್ಡರ್ ಯಾರು ಹಣ ಜಾಸ್ತಿ ನೀಡುತ್ತಾರೋ ಅವರಿಗೆ ಮಾತ್ರ ಕಾಮಗಾರಿಗಳಿಗೆ ಅವಕಾಶ ನೀಡುತ್ತಿದ್ದಾರೆ. 6, ಮನೆಗಳನ್ನು ಪಂಚಾಯಿತಿ ಖಾತೆಗೆ ಸೇರಿಸಲು ಬಡ ಜನರಿಂದ ಹಣ ವಸೂಲಿ ಮಾಡುತ್ತಿದ್ದಾರೆ. ಇಂತಹ ಹಲವು ಗಂಭೀರವಾದ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಇಂತಹ ಅಧಿಕಾರಿಯ ಮೇಲೆ
ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಂಡು ತಕ್ಷಣದಿಂದ ಸೇವೆಯಿಂದ ವಜಾಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. 1 ವಾರದಲ್ಲಿ ಇವರ ಮೇಲೆ ಶಿಸ್ತು ಕ್ರಮ ವಜಾಗೊಳಿಸದೇ ಇದ್ದಲ್ಲಿ ಡೊಣಗಾಪುರ ಗ್ರಾಮದ ರೈತರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಜಂಟಿಯಾಗಿ ತಾಲೂಕು ಪಂಚಾಯಿತಿಯಲ್ಲಿ ರೈತರ ದನಕರುಗಳೊಂದಿಗೆ ಅರ್ಥಾತ್ ಜಾನುವಾರುಗಳೊಂದಿಗೆ ಧರಣಿಯನ್ನ ಕೂಡಲಾಗುವುದು. ಇದರ ಪ್ರತಿ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ, ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಂರಕ್ಷಣಾ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಅಧಿಕಾರಿಗಳು, ತಾಲೂಕು ಪಂಚಾಯತ್ ಬಾಲ್ಕಿ, ತಾಲೂಕಾ ಬಾಲ್ಕಿ ಜಿಲ್ಲಾಡಳಿತ ಸನ್ಮಾನ್ಯರೇ, ವಿಷಯ ಡೊಣಗಾಪುರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನ ಸೇವೆಯಿಂದ ವಜಾಗೊಳಿಸುವ ಬಗ್ಗೆ ಮನವಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಡೊಣಗಾಪುರ ಗ್ರಾಮ ಪಂಚಾಯತಿ ಅಭಿವೃದ್ಧಿಯಾಗಿರುವ ನರೇಂದ್ರ ಬಿರಾದಾರ್ ಎಂಬುವರು ಡೊಣಗಾಪುರ ಗ್ರಾಮ ಪಂಚಾಯತ್ ಅಧಿಕಾರಿಗಳು, ತಾಲೂಕು ಪಂಚಾಯತ್ ಬಾಲ್ಕಿ, ತಾಲೂಕಾ ಬಾಲ್ಕಿ ಜಿಲ್ಲಾಡಳಿತ ಸನ್ಮಾನ್ಯರೇ, ವಿಷಯ ಡೊಣಗಾಪುರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನ ಸೇವೆಯಿಂದ ವಜಾಗೊಳಿಸುವ ಬಗ್ಗೆ ಮನವಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಡೊಣಗಾಪುರ ಗ್ರಾಮ ಪಂಚಾಯತಿ ಅಭಿವೃದ್ಧಿಯಾಗಿರುವ ನರೇಂದ್ರ ಬಿರಾದಾರ್ ಎಂಬುವರು ಡೊಣಗಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಭಾರೀ ಪ್ರಮಾಣದ ಭ್ರಷ್ಟಾಚಾರ ಎಸಗಿದ್ದು ಸಾಕ್ಷಿ ಸಮೇತ ಸಿಕ್ಕಿ ಹಾಕಿಕೊಂಡಿದ್ದು ಅವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಕೂಡಲೇ ಅವರನ್ನು ಸೇವೆಯಿಂದ ವಜಾಗೊಳಿಸಬೇಕಾಗಿ ವಿನಂತಿ. ಇವರು ಮಾಡಿರುವ ಭ್ರಷ್ಟಾಚಾರವನ್ನು ಈ ಕೆಳಗಿನಂತೆ ಪಟ್ಟಿ ಮಾಡಲಾಗಿದೆ. ಕೊಡೋದು ಸಾಕು ಕೊಡ್ತಾರೆ ಸರ್, ಅವರು ಪ್ರೆಸ್ದಾರ ಬಂದಿದ್ದಾರೆ. ಊರಾಗ ಮೇನ್ ಅರಿಸಿ ಒಳಗೆ ಹೋಗೋದು ಹಾಗೆ